ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಿ ನಿಂತ್ಕೋ ಪ್ಲೀಸ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಪ್ಲೀಸ್. ಒಂದ್ಸಲ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ನನಗೆ ನಿನ್ನ ಮೇಲಿರೋದು ಅನುಮಾನ ಅಲ್ಲ, ಕಾಳಜಿ. ನೋಡು, ನೀನು ನನ್ನ ಮಗಳು ಅಂತ ನಾನು ಯಾವತ್ತೂ ಬಾಯಿ ಮಾತಿಗೆ ಹೇಳಿಲ್ಲ. ನೀನು ನಿಜವಾಗ್ಲೂ ನಮ್ಮ ಮೊದಲನೇ ಮಗು. ನಿನ್ನ ಮೇಲಿರೋ ಕಾಳಜಿಯಿಂದ ಈ ರೀತಿ ಎಲ್ಲ ಮಾಡಿದೆ, ಅರ್ಥ ಮಾಡ್ಕೊ. ನೋಡು, ನನಗೆ ನಿನ್ನ ಮೇಲಿರೋದು ಅನುಮಾನ ಅಲ್ಲ, ಕಾಳಜಿ. ನನ್ಗೆ ಅರ್ಥ ಆಗುತ್ತೆ ನಿನ್ನ ಮನ್ಸಿಗೆ ನೋವಾಗಿದೆ, ಅದಕ್ಕೆ ನೀನು ಈ ರೀತಿ ಮಾತಾಡಿದೆ ಅಂತ. ಆದರೆ ಮಲ್ಲಿ, ಮಾತು ಅನ್ನೋದಿರೋದು ಒಬ್ರನ್ನೊಬ್ರು ಹತ್ರ ಮಾಡೋದಕ್ಕೆ, ನಮ್ಮ ಭಾವನೆನ ವ್ಯಕ್ತಪಡಿಸೋದಕ್ಕೆ ಇರಬೇಕು. ಅದರಿಂದ ಇನ್ನೊಬ್ರಿಗೆ ನೋವು ಆಗಬಾರ್ದು, ಸಂಬಂಧಗಳು ಮುರಿದೋಗ್ಬಾರ್ದು. ಅಂಥ ಮಾತು ನಾವ್ಯಾರೂ ಆಡಲೇಬಾರ್ದು. ಆದರೆ ನೀನು ಹೋಗ್ಲಿ ಬಿಡು. ನೀನೊಂದ್ಸಲ ಯೋಚನೆ ಮಾಡ್ಬೋದಾಗಿತ್ತಲ್ವ, ಅಕ್ಕ ಯಾಕೆ ಈ ರೀತಿ ಮಾಡಿದ್ರು ಅಂತ. ಇಲ್ಲ, ಸಮಾಧಾನದಿಂದ ನನ್ನ ಹತ್ರ ಬಂದು ಕೇಳ್ಬೋದಾಗಿತ್ತು. ಆ ಅಧಿಕಾರ ನಿನಗಿದೆ. ಆ್ಯಂಡ್ ನಿನಗೆ ಉತ್ತರ ಕೊಡೋ ಜವಾಬ್ದಾರಿ ನಂದು. ಬಟ್ ನೀನೆಲ್ಲಾನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ನೋಡು ಮಲ್ಲಿ, ನೀನಾಗಲೇ ನಿನ್ನ ಜೀವನದಲ್ಲಿ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ಯಾ. ನಿನಗೆ ಮತ್ತೊಮ್ಮೆ ಮೋಸ ಆಗಬಾರ್ದು, ಇನ್ಯಾರು ನಿನಗೆ ಅನ್ಯಾಯ ಮಾಡಬಾರ್ದು. ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಂದು. ಎಲ್ಲಿ ಜವಾಬ್ದಾರಿ ಇರುತ್ತೆ ಅಲ್ಲಿ ಆತಂಕನೂ ಇರುತ್ತಲ್ವ ಮಲ್ಲಿ? ಆತಂಕ ಯಾಕೆ? ನಾನು ಅಷ್ಟೊಂದು ವೀಕು ಅಂತ ಅಂದ್ಕೊಂಡಿದ್ದೀರ? ಎಳೆ ಮಗುನ ನಾನು. ಯಾಕಂದ್ರೆ ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದೀನಿ, ಇದ್ದು ನಾನು ಗಟ್ಟಿಯಾಗಿದ್ದೀನಿ. ಜೀವನ ಅಂದರೆ ಏನು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಜೀವನ ನನಗೆ 7 ಕಡೆ ನೀರು ಕುಡಿಸಿದೆ. ಮಳೆ, ಗಾಳಿ, ಬಿಸಿಲು ಏನೇ ಬರಲಿ ನಾನು ಜಗ್ಗಲ್ಲ. ಒಂಥರ ಬಂಡ ಧೈರ್ಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಲ್ಲ, ನೀವು ನನಗೆ ಹೇಗೆ ವೀಕ್ ಅಂತ ಅಂದ್ಕೊಂಡ್ರಿ ಹೇಳಿ? ನೀನು ವೀಕು ಅಂತ ನಾನು ಹೇಳ್ತಿಲ್ಲ ಮಲ್ಲಿ. ಮತ್ತೊಮ್ಮೆ ನಿನ್ನ ಜೀವನದಲ್ಲಿ ಇದ್ಯಾವುದು ಆಗಬಾರ್ದು ಅನ್ನೋ ಕನ್ಸರ್ನ್ ನಂದು ಅಷ್ಟೇ. ಅಕ್ಕರೆ ಅದೆಲ್ಲ ಏನೇ ಇರಲಿ, ನನಗೆ ಬೇರೆ ಯಾರ ಬಗ್ಗೆನೂ ಚಿಂತೆ ಇಲ್ಲ, ಬೇರೆ ಯಾರು ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಅಕ್ಕರೆ ನೀವು ದೇವರನ್ನ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾರಲ್ಲ, ಆ ಥರ ನಿಮ್ಮನ್ನ ನನ್ನ ಮನಸ್ಸಲ್ಲಿ ಅಲಂಕರಿಸಿದ್ದೀನಿ. ಅಕ್ಕರೆ ನಿಮಗೆ ನಾನು ತಾಯಿ ಸ್ಥಾನ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನೀವು ನನ್ನ ಅನುಮಾನ ಪಟ್ಟರೆ ನೋವಾಗೋದಿಲ್ವಾ ಅಕ್ಕರೆ? ಇವಾಗಲೂ ಅವನೇ ಫೋನ್ ಮಾಡ್ತಾ ಇರೋದು. ಹಲೋ, ಸ್ವಲ್ಪ ಹೊತ್ತಲ್ಲಿ ಫೋನ್ ಮಾಡ್ತೀನಿ. ಅಕ್ಕರೆ ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬೇಕು ಅಂತ ಇರಲಿಲ್ಲ, ಹೇಳ್ಕೋಬೇಕು ಅಂತಾನೆ ಇದ್ದೆ. ಮತ್ತೆ ಯಾಕೆ ಹೇಳ್ಕೊಳ್ಳಿಲ್ಲ ಮಲ್ಲಿ? ಯಾಕಂದ್ರೆ ಹೇಳ್ಕೊಳ್ಳೋ ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ಲಿಲ್ಲ. ಅಕ್ಕರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡ ವಿಷಯ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು. ಆದ್ರೆ ಈ ಚಿಕ್ಕ ವಿಷಯ ಇಷ್ಟು ದೊಡ್ಡದಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು ಮಲ್ಲಿ, ನೀನು ದಾರಿ ತಪ್ಪಾರ್ದು, ನೀನು ಡೈವರ್ಟ್ ಆಗಬಾರ್ದು. ಆಯ್ತು, ನಿಮಗೆ ನನ್ನ ಮೇಲೆ ಅನುಮಾನ ಇಲ್ಲ, ಕಾಳಜಿ ಅಂತಾನೆ ಇಟ್ಕೊಳ್ಳೋಣ. ನೀವು ನನ್ನನ್ನ ಅವನ ಜೊತೆ ಬೈಕಲ್ಲಿ ಓಡಾಡ್ತಾ ಇರೋದು ನೋಡಿದಾಗ ಡೈರೆಕ್ಟ್ ಆಗಿ ಬಂದು ಕೇಳ್ಬೋದಿತ್ತಲ್ಲ ಅಕ್ಕರೆ, ಯಾರವನು, ಯಾಕೆ ಅವನ ಜೊತೆ ಓಡಾಡ್ತಾ ಇದೆಯಾ ಅಂತ. ಯಾಕೆ ನೀವು ಆರತಿ ಮಾಡ್ಲಿಲ್ಲ? ನಾನು ಅವನ ಜೊತೆ ಓಡಾಡ್ತಾ ಇರೋದು ನಿಜ. ಅವ್ನು ನನಗೆ ಪ್ರಪೋಸ್ ಮಾಡ್ದ. ಆದ್ರೆ ನನಗೆ ಅವನ ಮೇಲೆ ಬೇರೆ ಯಾವ್ದು ರೀತಿಯ ಭಾವನೆ ಇಲ್ಲ, ಒಳ್ಳೆ ಭಾವನೆ ಮಾತ್ರ. ನನಗೆ ಒಂದೊಂದು ಫೀಲಿಂಗ್ಸ್ ಇಲ್ಲ ಅಕ್ಕರೆ. ನನ್ನ ಕಡೆಯಿಂದ ಇಷ್ಟೇ. ನಾನು ನನ್ನ ಲೈಫ್ ವಿಷಯದಲ್ಲಿ ತುಂಬಾನೇ ಕ್ಲಿಯರ್ ಆಗಿದ್ದೀನಿ. ನಂದು ಅಂತ ಏನೂ ಇಲ್ಲ ಅಕ್ಕರೆ, ಎಲ್ಲ ನಿಮಗೆ ಮತ್ತೆ ಭಾವಂಗೆ ಬಿಟ್ಟಿದ್ದೀನಿ. ನನಗೆ ಏನು ಒಳ್ಳೇದು ಏನು ಕೆಟ್ಟದು ಅಂತ ನನಗಿಂತ ಚೆನ್ನಾಗಿ ನಿಮ್ಮಿಬ್ಬರಿಗೆ ಗೊತ್ತು. ನನ್ನ ಲೈಫ್ನ ಏನೇ ನಿರ್ಧಾರ ತಗೊಳಿದ್ರು ನೀವೇ ತಗೊಳ್ಬೇಕು. ಯಾಕೆ ಅಂದ್ರೆ ನನಗೆ ಒಳ್ಳೆದನ್ನೇ ಬಯಸ್ತೀರಾ ಅಕ್ಕರೆ. ಅಮೃತಧಾರೆ